ಎಲ್ಲ ಶರಣರು ಬಂಧುಗಳೂ ಆದಂತಹ ಹಾಗೂ ಬ್ರಹ್ಮಸ್ವರೂಪಿಗಳೂ ಆದಂತಹ ತಮ್ಮೆಲ್ಲರ ಅಂತರಾತ್ಮಕ್ಕೆ ನನ್ನ ಪ್ರಣಾಮಗಳು. ಇವತ್ತಿನ ಈ ವಿಡಿಯೋ ನಿರ್ವಾಣ ಶತಕಂ. ದಿಸ್ ಮಂತ್ರ ರಿಟನ್ ಬೈ ಆದಿಗುರು ಶಂಕರಾಚಾರ್ಯ. Okay, so here in this video I am telling about the meaning with the sloka, okay, with the mantra. ನಿರ್ವಾಣ ಶತಕಂ ಅನ್ನುವಂತಹ ಮಂತ್ರವನ್ನು ಅರ್ಥ ಸಹಿತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾರು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರೋ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಬಂದು ತಲುಪುತ್ತೆ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ನೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿರ್ವಾಣ ಶತಕಂ ಅನ್ನುವಂತಹ ಮಂತ್ರ ಬಹಳ ಸರಳವಾದಂತಹ ಸುಲಭವಾದಂತಹ ಯಾರು ಬೇಕಾದರೂ ಪಠಿಸಬಹುದಾದಂತಹ ಯಾವುದೇ ನಿರ್ಬಂಧನೆಗಳು ನಿಯತಿಗಳಿಲ್ಲದೆ ಇರತಕ್ಕಂತಹ ಮಂತ್ರ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂದ್ಕೊಳ್ತೀನಿ. ನನ್ನ ವಿಷಯದಲ್ಲಿ ವೈಯಕ್ತಿಕವಾಗಿ ಹೇಳೋದಾದರೆ ಬಿಕಾಸ್ ದ್ಯಾಟ್ ಕಲಿಯುಗದಲ್ಲಿ ಬಂದಂಥವರು ಶಂಕರಾಚಾರ್ಯರು ಅವರು ರಚಿಸಿರತಕ್ಕಂತಹ ಯಾವುದೇ ಮಂತ್ರ, ದುರ್ಗಾ ಕವಚ ಇರ್ಬೋದು, ದುರ್ಗಾದೇವಿ ಮಂತ್ರಗಳಿರ್ಬೋದು, ಅಥವಾ ಲಕ್ಷ್ಮೀದೇವಿ ಮಂತ್ರಗಳಿರ್ಬೋದು, ಯಾವುದೇ ಆಗಲಿ, ರುದ್ರದೇವರ ಮಂತ್ರ ಇರ್ಬೋದು, ಯಾವ ಮಂತ್ರಗಳಿಗೂ ಕೀಲಿಕೈ ಇಲ್ಲ, ಲಾಕರ್ ಇಲ್ಲ. ವೇದ ಪುರಾಣಗಳಲ್ಲಿ ಬರ್ತಕ್ಕಂತಹ ಮಂತ್ರಗಳಿಗೆ ಲಾಕರ್ ಇದೆ, ಕೀಲಿಕೈ ಇದೆ. ಸೊ ಹಾಗಾಗಿ ಅವುಗಳ ನಿಯಮ ನಿಯತಿ ಸಿದ್ಧಿ ತುಂಬ ಕಠಿಣ. ಬಟ್ ಇದು ಹಾಗಲ್ಲ. ನಿಯಮಿತವಾಗಿ ಅಂದರೆ ರೆಗ್ಯುಲರ್ಲಿ, ಅಂದರೆ ಪ್ರತಿದಿನ ಅಂತ ಅಲ್ಲ, ಒಂದೇ ಟೈಮಲ್ಲಿ ಒಂದೇ ವೈಬ್ರೇಷನಲ್ಲಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ನೀವು ಎಲ್ಲ ಭವಬಂಧನಗಳನ್ನೂ ಬಿಟ್ಟು, ಮುಖ್ಯವಾಗಿ ಆಸೆ ಮೋಹಗಳನ್ನ, ಅರಿಷಡ್ ವರ್ಗಗಳನ್ನ ಗೆದ್ದು, ಪಂಚಭೂತಗಳನ್ನ ಪಂಚೇಂದ್ರಿಯಗಳನ್ನ ಹಿಡಿತದಲ್ಲಿಟ್ಕೊಂಡು ನೀವು ನಿಮ್ಮೊಳಗೆ ನೀವು ಎಳೆದು ನೀವು ಯಾರು ಅನ್ನೋದನ್ನು ಕಂಡುಕೊಳ್ಳೋದಾದರೆ, ಓಕೆ, ಸೊ ಖಂಡಿತ ನಿಮಗೆ ಈ ಮಂತ್ರ ಸಿದ್ಧಿ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕಂದರೆ ನಾನು ಯಾರು, ಹೂ ಆಮ್ ಐ, ಕೋಹಂ ಕುತ ಯಾತಃ ಅನ್ನುವಂತಹ ಪ್ರಶ್ನೆಗೆ, ಯಾಕಂದರೆ ಇಲ್ಲಿ ಯಾರು ಶಾಶ್ವತವಾಗಿರಲಿಕ್ಕೆ ಬಂದವರಲ್ಲ, ಇರೋಷ್ಟು ದಿನ ಅಲ್ವಾ. ಸೊ ದ್ಯಾಟ್ ಬರೋ ಪ್ರಶ್ನೆಗಳು, ನಾವು ಯಾರು, ಏನಕ್ಕೋಸ್ಕರ ಬಂದ್ವಿ, ಏನಾಗ್ತದೆ, ಅದಕ್ಕೆಲ್ಲ ಕಾರಣ ಏನು, ಸೊ ಇದಕ್ಕೆಲ್ಲ ಇದು ಉತ್ತರ ಕೊಡುತ್ತೆ ನಾನು ಯಾರು ಅನ್ನೋದನ್ನು. ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮಂತ್ರ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಮಂತ್ರ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟ್ಯಾಂಜ ನೋಡಿ ಏನಿದೆ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ ನ ಚ ಶ್ರೋತ್ರ ಜಿಂಹೈ ನ ಚ ಗ್ರಾಣ ನೇತ್ರೆ ನ ಚ ವ್ಯೋಮ ಭೂಮೇ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ. ಇಲ್ಲಿ ನ ಅಂತಂದರೆ ಇಲ್ಲ ಅಥವಾ ಅಲ್ಲ ಅಂತ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ. ಓಕೆನಾ. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಹಂ, ಒಂದೇ ವಾಕ್ಯದಲ್ಲೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ ನಾಲ್ಕು ಇಲ್ಲಿ ಶಂಕರಾಚಾರ್ಯರು ತಗೊಂಡಿದ್ದಾರೆ. ಅಂದರೆ ನಾನು ನನ್ನ ಮನಸ್ಸಲ್ಲ, ನಾನು ನನ್ನ ಬುದ್ಧಿ ಅಲ್ಲ, ನಾನು ನನ್ನ ಅಹಂಕಾರವಲ್ಲ, ನಾನು ನನ್ನ ಚಿತ್ತವಲ್ಲ ಅಂತ ಅರ್ಥ. ಆಮೇಲೆ ನ ಶ್ರೋತ್ರ ನ ಜಿಹ್ವೆ ನ ಚ ಗ್ರಾಣ ನೇತ್ರೆ, ಅಂದರೆ ನೇತ್ರ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ ಅಂತ ಏನು ಪಂಚೇಂದ್ರಿಯಗಳಿದೆಯಲ್ಲ ಅದು ನಾನಲ್ಲ. ನ ಚವ್ಯೋಮ ಭೂಮಿ ನ ತೇಜೋ ನ ವಾಯು, ಭೂಮಿ, ಅಗ್ನಿ, ವಾಯು, ಗಾಳಿ, ನೀರು, ಆಕಾಶ, ಇದ್ಯಾವುದು ನಾನಲ್ಲ. ಅಂದರೆ ಈ ಪಂಚಭೂತಗಳು, ಪಂಚೇಂದ್ರಿಯಗಳು ನಾನಲ್ಲ. ನಾನು ಚಿದಾನಂದ ಸ್ವರೂಪಿ ಶಿವೋಹಂ, ಅಂದರೆ ನಾನು ಚಿದಾನಂದ ರೂಪನಾದ ಶಿವನು ನಾನು. ನ ಚ ಪ್ರಾಣ ಸಂಜ್ಞೌ ನ ವೈ ಪಂಚವಾಯು ನ ವಾ ಸಪ್ತಧಾತುಳ್ ನ ವಾ ಪಂಚಕೋಶ
ನ ವಾಕ್ಪಾನಿ ಪಾದೌ ನ ಚೋಪಸ್ಥಪಾಯು ಚಿದಾನಂದರೂಪ ಶಿವೋಹಂ ಶಿವೋಹಂ ನ ಚ ಪ್ರಾಣ ಸಂಜ್ಞೋ ನ ವೈಪಂಚವಾಯು. ಅಂದರೆ ಪ್ರಾಣವಾಯು ನಾನಲ್ಲ, ಜಠರಾಗ್ನಿ ನಾನಲ್ಲ, 7 ಧಾತುಗಳು, 7 ವೇದ ಪ್ರಾಣಗಳು ನಾನಲ್ಲ, ನಾನು ಮಾಡುವುದಿಲ್ಲ, ನಾನು ತಿನ್ನುವುದಿಲ್ಲ, ನಾನು ಮಾತನಾಡುವುದಿಲ್ಲ, ನಾನು ನಿತ್ಯ ಚಿದಾನಂದ ಸ್ವರೂಪನು ಅಂತ ಅರ್ಥ. ಅಂದರೆ ನ ಚ ಪ್ರಾಣ ಸಂಜ್ಞೋ, ಪ್ರಾಣ ಅಂದರೆ ಪ್ರಾಣವಾಯು ಅಂದರೆ ಉಸಿರು ನಾನಲ್ಲ, ಪಂಚವಾಯು ನಾನಲ್ಲ, ಸಪ್ತಧಾತು ನಾನಲ್ಲ. ಪಂಚವಾಯು ಅಂದರೆ ಯಾವ್ದ್ಯಾವುದು, ಆ ಪಂಚವಾಯುಗಳು ಯಾವುದು ಅಂತ ನಿಮಗೆ ಗೊತ್ತಾ? ಸಪ್ತಧಾತುಗಳು ಯಾವುದು ಅಂತ ನಿಮಗೆ ಗೊತ್ತಾ? ಪಂಚಕೋಶಗಳು ಯಾವುದು ಅಂತ ಗೊತ್ತಾ? ಗೊತ್ತಿಲ್ಲ ಅಂದರೆ ನೀವು ನನಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ಅದು ವಿಡಿಯೋ ಮಾಡ್ತೀನಿ. ಪಂಚಭೂತಗಳಂದರೆ ಯಾವುದು, ಪಂಚವಾಯುಗಳಂದು ಅಂದರೆ ಯಾವುದು, ಸಪ್ತಧಾತುಗಳು ಯಾವುದು, ಪಂಚಕೋಶಗಳು ಯಾವುದು, ಅದು ಹೇಗೆ ಸೃಷ್ಟಿಯಾಯಿತು, ಅದು ಹೇಗೆ ನಮ್ಮಲ್ಲಿ ವರ್ಕ್ ಆಗುತ್ತೆ, ಕರ್ಮಕ್ಕೂ ಧರ್ಮಕ್ಕೂ ಏನು ರಿಲೇಷನ್ ಇದೆ ಅನ್ನೋದನ್ನು ನಾನು ನಿಮಗೆ ಖಂಡಿತ ವಿಡಿಯೋ ಮಾಡ್ತೀನಿ. ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟ್ ಅಬೌಟ್ ದ್ಯಾಟ್ ಕಂಟೆಂಟ್, ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಡೆಫಿನೆಟ್ಲಿ ವಿಲ್ ಡೂ ದ್ಯಾಟ್. ಆ್ಯಂಡ್ ಉಸಿರು ನಾನಲ್ಲ, ಪಂಚವಾಯು ನಾನಲ್ಲ, ಸಪ್ತಧಾತು ನಾನಲ್ಲ, ಪಂಚಕೋಶ ನಾನಲ್ಲ, ಕೈ ಕಾಲು ಬಾಯಿ ಕೂಡ ನಾನಲ್ಲ, ನಾನು ಚಿದಾನಂದ ರೂಪನಾದ ಶಿವನು ನಾನು. ಓಕೆ, ಸೊ ಥರ್ಡ್ ಪ್ಯಾರಾಗ್ರಾಫ್ ನೋಡಿ ಏನಿದೆ, ಥರ್ಡ್ ಸ್ಟ್ಯಾಂಡರ್ಡಲ್ಲಿರ್ತಕ್ಕಂತಹ ಮಂತ್ರದ ಮೀನಿಂಗು, ನ ಮೇ ದ್ವೇಷ ರಾಗೋ ನ ಮೇ ಲೋಭ ಮೋಹ ಮನೋ ನೈವ ಮೇ ನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾತ್ರೋ ನ ಕಾಮೋ ನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೋಡಿ, ನಾವು ಸಂಕಲ್ಪ ಮಾಡಬೇಕಾದ್ರೆ ಪೂಜಾ ಟೈಮಲ್ಲಿ ಸಂಕಲ್ಪ ಅಂದರೆ ಪ್ರತಿದಿನದ ಪೂಜಾದಲ್ಲಿ ಇರಲ್ಲ, ವಿಶೇಷವಾಗಿ ಹಬ್ಬ ಹರಿದಿನ ಅಥವಾ ಅನುಷ್ಠಾನಗಳಲ್ಲಿ ನಾವು ಸಂಕಲ್ಪ ಮಾಡ್ತೀವಿ. ಆ ಟೈಮಲ್ಲಿ ನಾವು ಸಂಕಲ್ಪ ಹೇಳುವಾಗ ಆ ತಿಥಿ, ವಾರ, ನಕ್ಷತ್ರ, ಗೋತ್ರ ಎಲ್ಲ ಸೇರ್ಕೊಂಡು ಹೇಳುವಾಗ ನಾವು ಬಿಗ್ನಿಂಗ್ ಹೇಳಿರ್ತೀವಿ. ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾತ್ರೆ ಶ್ವೇತವರಾಹ ಕಲ್ಪೆ ಸಪ್ತಮ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿ ಕಲಿಯುಗೆ ಮಹಾಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರಾಯ ದಕ್ಷಿಣ ತೀರೆ ಶಾಲಿವಾಹನ ಶಕೆ. ಸೊ ಈ ಥರ ಎಲ್ಲ ನಾವು ಹೇಳ್ತಾ ಬರ್ತೀವಿ ಅಲ್ವಾ. ಸೊ ಅಲ್ಲಿ ಹೇಳುವಾಗ ಸಂಕಲ್ಪ ಇದೆಲ್ಲ ಆದಮೇಲೆ ಕೊನೆಗೆ ನಾವು ಹೇಳ್ತೀವಿ, ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥ ಮಮೋ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥ ನಿತ್ಯ ನಿಷ್ಕಾಮ ಕರ್ಮ ಕರಿಷ್ಯೆ ಅಂತ ನಾವು ಈ ಥರ ಎಲ್ಲ ಹೇಳ್ತಾ ಇರ್ತೀವಿ. ಅರ್ಘ್ಯವನ್ನು ಕೊಡ್ತೀವಿ ಅಥವಾ ಸಂಕಲ್ಪವನ್ನು ಮಾಡ್ತೀವಿ ಅಲ್ವಾ, ಅಕ್ಷತೆ ಅಥವಾ ನೀರು ತಗೊಂಡು ಕೈಯಲ್ಲಿ. ಸೊ ಅಲ್ಲಿ ನಾವು ಕೊನೆಗಾಗಿ ಹೇಳೋದೇನು, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ. ಅಂದರೆ ಈ ಪುರುಷಾರ್ಥಗಳು, ಈ 4 ಪುರುಷಾರ್ಥಗಳು ಯಾವ್ದ್ಯಾವುದು, ಧರ್ಮ ಅರ್ಥ ಕಾಮ ಮೋಕ್ಷ. ಓಕೆ, ಸೊ ನೋಡಿ, ನ ಮೇ ದ್ವೇಷ ರಾಗೌ ನ ಮೇ ಲೋಭ ಮೋಹೌ. ಅಂದರೆ ನ ಮೇ ದ್ವೇಷ ರಾಗೌ, ನಾನು ದ್ವೇಷವೂ ನಾನಲ್ಲ, ಲೋಭವೂ ನಾನಲ್ಲ, ಮೋಹ ಮದ ಮಾತ್ಸರ್ಯವೂ ನನ್ನದಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ನನ್ನದಲ್ಲ. ಮತ್ತು ನೋಡಿ ಮುಂದೆ ಎಷ್ಟು ಚೆಂದ ಇದೆ ಇದು, ನನ್ನಲ್ಲಿ ರಾಗದ್ವೇಷಗಳಿಲ್ಲ, ಲೋಭ ಮೋಹಗಳಿಲ್ಲ, ಅದ್ಯಾವುದೂ ನಾನಲ್ಲ, ಮದ ಮಾತ್ಸರ್ಯಗಳು ನನ್ನಲ್ಲಿಲ್ಲ, ಅದ್ಯಾವುದೂ ನಾನಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳೂ ನಾನಲ್ಲ, ನಾನು ಚಿದಾನಂದ ರೂಪನಾದ ಶಿವನು ನಾನು. ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ನ ಮಂತ್ರೋ ನ ತೀರ್ಥಂ ನ ವೇದಾನ ಯಜ್ಞ ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನೋಡಿ, ನ ಪುಣ್ಯಂ ನ ಪಾಪಂ ಅಂದರೆ ಪುಣ್ಯವೂ ಪಾಪವೂ ನಾನಲ್ಲ, ನ ಸೌಖ್ಯಂ ನ ದುಃಖಂ ಸುಖವೂ ದುಃಖವೂ ನಾನಲ್ಲ, ಅದು ನನ್ನದಲ್ಲ, ಪಾಪ ಪುಣ್ಯವೂ ನನಗಿಲ್ಲ, ಪಾಪ ಪುಣ್ಯವೂ ನಾನಲ್ಲ ಅಥವಾ ನನಗೆ ಸೇರೋದಿಲ್ಲ, ಪಾಪವೂ ನನಗೆ ಸೇರಲ್ಲ, ಪುಣ್ಯವೂ ನನಗೆ ಸೇರಲ್ಲ, ಅದಾವುದೂ ನಾನಲ್ಲ, ಸುಖವೂ ನನ್ನದಲ್ಲ, ದುಃಖವೂ ನನ್ನದಲ್ಲ, ನ ಮಂತ್ರೋ ನ ತೀರ್ಥಂ
ಮಂತ್ರ ತೀರ್ಥ ನ ವೇದಾನ ಯಜ್ಞ. ವೇದವು ಯಜ್ಞವು ಯಾವುದೂ ನನ್ನ ಸ್ವರೂಪವಲ್ಲ, ಅದಾವುದೂ ನಾನಲ್ಲ. ನಾನು ಅನುಭವವಲ್ಲ, ನಾನು ಅನುಭವಿಸುವವಳೂ ಅಲ್ಲ, ನಾನು ಅನುಭವಿಸುವವಳೂ ಅಲ್ಲ. ಪಾಪ ಪುಣ್ಯ ಸುಖ ದುಃಖ ನನಗೆ ಸೇರೋದಿಲ್ಲ. ನಾನು ನಿತ್ಯ ಶಾಂತಿ, ನಾನು ನಿತ್ಯ ಶಾಂತಿ. ನಾನು ಚಿದಾನಂದ ಸ್ವರೂಪನಾದ ಶಿವನು ನಾನು. ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದ, ನ ಮೇ ಪಿತಾ ನೈವ ಮೇ ನೈವ ಮಾತಾ ನ ಜನ್ಮ, ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ, ಚಿದಾನಂದರೂಪ ಶಿವೋಹಂ ಶಿವೋಹಂ. ನೋಡಿ, ನ ಮೃತ್ಯುರ್ನ ಶಂಕ ನ ಮೇ ಜಾತಿ ಭೇದ ಅಂದರೆ ನನಗೆ ಮೃತ್ಯುವಿನ ಭಯವಿಲ್ಲ, ಜಾತಿ ಭೇದವೂ ನನಗಿಲ್ಲ. ಪಿತಾನೈವ ಮೇನೈವ ಮಾತಾನ ಜನ್ಮ, ನನಗೆ ತಂದೆ ಇಲ್ಲ ತಾಯಿ ಇಲ್ಲ, ಜೊತೆಗೆ ಹುಟ್ಟು ಕೂಡ ನಾನಲ್ಲ. ನನಗೆ ಹುಟ್ಟು ಸಾವುಗಳಿಲ್ಲ, ತಂದೆ ತಾಯಿಗಳಿಲ್ಲ ನನಗೆ. ಮತ್ತು ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಅಂದರೆ ನನಗೆ ಬಂಧು ಮಿತ್ರರಿಲ್ಲ, ಗುರು ಶಿಷ್ಯರು ನಾನಲ್ಲ. ನನಗೆ ಯಾವ ಭವಬಂಧನಗಳು ನನಗಿಲ್ಲ. ಜನನ ಮರಣ ಅದು ನನ್ನದಲ್ಲ. ದುಃಖ ಭಯ ಮೋಹ ನನಗೆ ಇಲ್ಲ. ತಂದೆ ತಾಯಿ ಇಲ್ಲ, ಜನ್ಮ ಜಾತಿ ನಾನಲ್ಲ. ನನಗೆ ಯಾವ ಜನ್ಮ ಜಾತಿಯೂ ಇಲ್ಲ. ನಾನು ನಿರ್ಮಲ ಚೈತನ್ಯ, ನಾನು ನಿರ್ಮಲ ಚೈತನ್ಯ, ಚಿದಾನಂದ ಸ್ವರೂಪನಾದ ಶಿವನು ನಾನು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ ವಿಭುತ್ವಾ ಚ ಸರ್ವತ್ರ ಸರ್ವೇಂದ್ರಿಯಾಣಂ, ನ ಜಾಸಂಗತಂ ನೈವ ಮುಕ್ತಿರ್ನ ಮೇಯ, ಚಿದಾನಂದರೂಪ ಶಿವೋಹಂ ಶಿವೋಹಂ. ನೋಡಿ, ನಾನು ದೇಹವಲ್ಲ, ದೇಹದ ಕ್ಷಯ ವೃದ್ಧಾಪ್ಯ ನಾನಲ್ಲ. ನನಗೆ ರೂಪವಿಲ್ಲ, ನನಗೆ ಗುಣವಿಲ್ಲ, ನನಗೆ ಯಾವುದೇ ದೋಷವಿಲ್ಲ. ನಾನು ಬಂಧಮುಕ್ತ ಆತ್ಮ. ಹೌದು, ನಾನು ಬಂಧಮುಕ್ತ ಆತ್ಮ ಸ್ವರೂಪಿ. ನಾನು ಅಂದರೆ ನಾನು ನಿರ್ಗುಣನು, ನಾನು ನಿರಾಕಾರಿಯು. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ, ನಾನು ನಿರ್ಗುಣನಾಗಿದ್ದೇನೆ, ನಾನು ನಿರಾಕಾರಿಯಾಗಿದ್ದೇನೆ, ಸರ್ವಾಂತರ್ಯಾಮಿಯಾಗಿದ್ದೇನೆ. ನಾನು ಅಂದರೆ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಂ ಅಂದರೆ ಸರ್ವ ಅಂದರೆ ಎಲ್ಲ ಇಂದ್ರಿಯಗಳಲ್ಲಿಯೂ ನಾನು ವ್ಯಾಪಿಸಿದ್ದೇನೆ. ನನಗೆ ಯಾರಿಂದಲೂ ಬಂಧನವಿಲ್ಲ, ನನಗೆ ಯಾರಿಂದಲೂ ಮುಕ್ತಿ ಇಲ್ಲ. ಚಿದಾನಂದ ರೂಪನಾದ ಶಿವನು ನಾನು. ನಾನು ಎಲ್ಲ ಬಂಧನಗಳಿಂದ ಮುಕ್ತವಾದಂತಹ ಮುಕ್ತ ಆತ್ಮ ಸ್ವರೂಪಿ ನಾನು. ಚಿದಾನಂದ ರೂಪನಾದ ಶಿವನು ನಾನು. ವಾಟ್ ಎ ವಂಡರ್ಫುಲ್ ಅಲ್ವಾ? ಸೊ ಇದನ್ನೇ ನಮಗೆ ಸದ್ಗುರುಗಳು ಕೂಡ ಪ್ರಾಕ್ಟೀಸ್ ಮಾಡಿಸ್ತಾರೆ ಆದಿಯೋಗಿನಲ್ಲಿ. ಸೊ ನಾಟ್ ಓನ್ಲಿ ಇನ್ ದ್ಯಾಟ್ ಪ್ಲೇಸ್, ನಾಟ್ ಓನ್ಲಿ ಇನ್ ದ ಇಂಡಿಯಾ ಕಂಟ್ರಿ, ಮೆನಿ ಕಂಟ್ರೀಸ್ ಇದನ್ನು ತುಂಬ ಪ್ರಾಕ್ಟೀಸ್ ಮಾಡ್ತಿದೆ. ಯಾವುದೇ ಒಂದು ಮಂತ್ರವನ್ನಾಗಲಿ ಅಥವಾ ಸ್ತೋತ್ರಗಳನ್ನಾಗಲಿ ಜಪತಪಗಳನ್ನಾಗಲಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಅಂದ್ಕೊಂಡ್ರೆ ಸಾಲದು. ಓದೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂತಲ್ಲ, ದೊಡ್ಡ ಶ್ರೀಮಂತರು ಅಂತ ಅಲ್ಲ, ಅಥವಾ ಅಧಿಕಾರಿಗಳು ಅಂತ ಅಲ್ಲ. ಭಗವಂತನಿಗೆ ಅನಿಸ್ಬೇಕು ಇವರು ನನ್ನ ಸೇವೆ ಮಾಡಲಿಕ್ಕೆ ಯೋಗ್ಯರಾಗಿದ್ದಾರೆ ಅಂತ, ನನ್ನ ನಾಮಸ್ಮರಣೆ ಮಾಡಲಿಕ್ಕೆ, ನನ್ನ ಸ್ತೋತ್ರ ಮಂತ್ರಗಳನ್ನು ಹೇಳಲಿಕ್ಕೆ ಇವರಿಗೆ ಯೋಗ್ಯತೆ ಇದೆ ಅಂತ ಅವನು ನಮಗೆ ಆರಿಸ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಮಂತ್ರಗಳನ್ನ ಸ್ತೋತ್ರಗಳನ್ನ ಪಠಿಸ್ಲಿಕ್ಕೆ ಆಗೋದು. ಯಾಕಂದರೆ ನೋಡಿ, ಸರಸ್ವತಿ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾಳೆ. ಯಾವುದು ಅಂತಂದರೆ ಅವಳಿರೋ ಜಾಗ ನಾಲಿಗೆ. ನಾವು ಹೇಗೆ ಗಲೀಜಿದ್ದಲ್ಲಿ ಹೋಗೋದಿಲ್ವೋ, ಗಲೀಜನ್ನು ಇಷ್ಟಪಡೋದಿಲ್ವೋ, ಹಾಗೆ ದೇವತೆಗಳು ಕೂಡ ಅಷ್ಟೇ. ಆಡೋ ನಾಲ್ಗೆ ಅದೆಷ್ಟು ಪರಿಶುದ್ಧವಾಗಿರುತ್ತೋ ಅಲ್ಲಿ ಸರಸ್ವತಿ ದೇವಿ ಶಾಶ್ವತವಾಗಿ ನೆಲೆಯೂರ್ತಾಳೆ ಎಲ್ಲದರಿಂದಲೂ. ವಿನಯಕ್ಕೆ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರೆ.
ಸಾಕಷ್ಟು ಗ್ರಂಥಗಳನ್ನ ಓದಿರ್ತಾರೆ, ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ, ಹಲವಾರು ಪುಸ್ತಕಗಳನ್ನ ಓದ್ತಾರೆ. ಡು ಯು ನೋ ಎನಿಥಿಂಗ್ ಸರ್ ಅಬೌಟ್ ದ ಸರ್ ಸಿ ವಿ ರಾಮನ್? ಅವರು ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಪ್ರತಿದಿನ ಮಿನಿಮಮ್ 3 ಗಂಟೆಗಳ ಕಾಲ ಪುಸ್ತಕವನ್ನು ಓದ್ತಾ ಇದ್ರು. ನಾನು ಅವರ ಜೀವನ ಚರಿತ್ರೆನ ಕೇಳಿ ತಿಳ್ಕೊಂಡಿದ್ದೀನಿ. ಇವನ್ ಡಿ ವಿ ಜಿ ಗುಂಡಪ್ಪನವರ ಜ್ಞಾಪಕ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲದರ ಬಗ್ಗೆ ಅವರು ವರ್ಣನೆ ಮಾಡಿದ್ದಾರೆ, ಅನುಭವಗಳನ್ನ, ಅವರ ಚರಿತ್ರೆಗಳನ್ನ. ನಾಟ್ ಓನ್ಲಿ ಸಿ ವಿ ರಾಮನ್, ಮೈಸೂರಿನ ಒಡೆಯರ್ಗಳ ಬಗ್ಗೆನೂ ಕೂಡ. ಸೊ ದ್ಯಾಟ್ ಈಗಿನವ್ರು ಏನು 4 ಅಕ್ಷರ ಕಲ್ತಿರಲ್ಲ, ಎಲ್ಲ ನಾವು ಕಷ್ಟಪಟ್ಟು ದುಡಿದಿದ್ದೀವಿ ಅದಕ್ಕಾಗೇ ಬಂದಿದೆ ಅಂದ್ಕೊಂಡಿರ್ತಾರೆ. ಗೊತ್ತಿರಲ್ಲ ಭಗವಂತ ಕೊಟ್ಟಿರೋದ್ರಿಂದ ಬಂದಿರುತ್ತೆ ಅಂತ. ಅಷ್ಟೇ ಸೊಕ್ಕು ದುರಹಂಕಾರಲೆ ಮೆರೆದು ಕಳ್ಕೊಂಡು ಬೀದಿಗೆ ಬಿದ್ದವರು ಇದ್ದಾರೆ, ಬೀಳ್ತಾ ಇರೋರು ಇದ್ದಾರೆ, ಈ ಸದ್ದ ಮುಂದೆ ಬೀಳೋರು ಇದ್ದಾರೆ. ನಂದೇ ಎಲ್ಲ, ನಾನೇ ಮಾಡಿದ್ದು, ನಾನೇ ಗಳಿಸಿದ್ದು ಅಂತ ಮುಂದೆ ಅನುಭವಿಸೋರು ಇದ್ದಾರೆ ಅದರ ಫಲವನ್ನು. ಯಾಕಂದರೆ ವೇದ ಪುರಾಣಗಳನ್ನ ನಾವು ನೋಡ್ತಾ ಬಂದಾಗ ಪದ್ಮ ವ್ರತ ಅಂತ ಬರ್ತದೆ, ಪದ್ಮನಾಭ ವ್ರತ ಅಂತ ಬರ್ತದೆ. ಆ ವ್ರತದ ಬಗ್ಗೆ ನಿಮಗೆ ಗೊತ್ತಿದ್ದರೆ ಬಹಳ ಒಳ್ಳೆಯದು, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಆ ಪದ್ಮನಾಭ ವ್ರತ ಅಂದರೆ ಏನು, ಅದು ಹಿನ್ನೆಲೆ ಏನು ಅಂತ, ಯಾವ ಋಷಿಯಿಂದ ಅದು ಬಂದಿತ್ತು ಅಂತ. ಸೊ ದ್ಯಾಟ್ ಹಾಗಾಗಿ ನಾವು ಭಗವಂತನ ಸೇವೆ ಮಾಡ್ತೀವಿ, ಮಂತ್ರ ಸ್ತೋತ್ರ ಪಠನೆ ಮಾಡ್ತೀವಿ ಅನ್ನೋದಲ್ಲ. ಅವನು ಇಷ್ಟಪಡಬೇಕು, ನಮ್ಮ ಕಡೆಯಿಂದ ಹೇಳಿಸ್ಕೋಬೇಕು, ನಮಗೆ ಆ ಯೋಗ್ಯತೆ ಇದೆ ಅಂತ ಅವನು ಆರಿಸ್ಕೋತಾನೆ. ಹಾಗಾಗಿ ನೀವು ಯಾವುದಾದ್ರೂ ಮಂತ್ರಗಳನ್ನು, ಸ್ತೋತ್ರಗಳನ್ನ ನಿಯಮಿತವಾಗಿ, ಬೇಕಂದರೆ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ಇದನ್ನು ನೀವು ಹೇಳ್ತೀವಿ ಅಂತಂದರೆ ನಿಮಗೆ ಒಂದು 2 days 3 days, 1 ವಾರ ಹೇಳ್ಬೋದು. ಜನ್ಮ ಪೂರ ನೀವು ಹೇಳಿ ಇದೇ ನೀವು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪಂಚೇಂದ್ರಿಯಗಳನ್ನ ಗೆಲ್ಲಕ್ಕಾಗಲಿ, ಅರಿಷಡ್ ವರ್ಗಗಳನ್ನ ನಿಗ್ರಹಿಸೋಕ್ಕಾಗಲಿ, ಕರ್ಮೇಂದ್ರಿಯಗಳನ್ನ ನಿಗ್ರಹಿಸೋಕ್ಕಾಗಲಿ ಸಾಧ್ಯ ಇಲ್ಲ. ಯಾಕಂದರೆ ಹರ್ ಪಲ್, ಹರ್ ವಕ್ತ್, ಹರ್ ಸೋನ್, ನಾಟ್ ಓನ್ಲಿ ಇನ್ ದ ಎನಿ ಒನ್ ಟೈಮ್, ನಾಟ್ ಓನ್ಲಿ ಇನ್ ದ ಎನಿ ಒನ್ ಡೇ, ಈಚ್ ಆ್ಯಂಡ್ ಎವ್ರಿ ಟೈಮ್, ಫಾರ್ ಎವರ್ ಇನ್ ಯುವರ್ ಲೈಫ್, ವೆನ್ ಯು ಡೂ ಈಚ್ ಆ್ಯಂಡ್ ಎವ್ರಿ ವರ್ಕ್. ನೀವು ಪ್ರತಿ ಕೆಲಸದಲ್ಲೂ ನಾಟ್ ಓನ್ಲಿ ತಗೊಳ್ಳೋ ಫುಡ್ ಅಷ್ಟೇ ಅಲ್ಲ, ಪಂಚೇಂದ್ರಿಯಗಳಿಂದ ತಗೊಳ್ಳೋ ಎಲ್ಲ ಆಹಾರನೂ ಶುದ್ಧವಾಗಿರಬೇಕು. ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನೇ ಯೋಚಿಸಬೇಕು. ಸಾಧ್ಯವಾದಷ್ಟು ಲೌಕಿಕ ಸಂಬಂಧಗಳಿಂದ ದೂರ ಇರಬೇಕು. ಈವನ್ ದ್ರವ್ಯಗಳಿಂದ ಇರ್ಬೋದು, ಸಂಬಂಧಗಳಿಂದ ಇರ್ಬೋದು, ಮೋಹಗಳಿಂದ, ವ್ಯಾಮೋಹಗಳಿಂದ ದೂರ ಇದ್ದಾಗ ನಿಮ್ಮನ್ನು ನೀವು ಗೆಲ್ಲೋದಕ್ಕೆ ಸಾಧ್ಯ. ಹಿಂದೆ ಏನಾಗಿತ್ತು, ಇವಾಗ ಏನು ನಡೀತಿದೆ, ಮುಂದೆ ಏನು ನಡೆಯುತ್ತೆ ಅಥವಾ ಏನು ನಡೀಬಹುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕಾಗುತ್ತೆ. ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನಮಗೆ ಅಂತರ್ದೃಷ್ಟಿ, ಅಂತರ್ಚಕ್ಷು ಓಪನ್ ಆದಾಗ ನಮಗೆ ಜ್ಞಾನ ಮಾರ್ಗ ಕಾಣಿಸುತ್ತೆ. ಸೊ ನಮಗೆ ಆವಾಗ ಖಂಡಿತವಾಗ್ಲೂ ಆತ್ಮದ ಸಾಕ್ಷಾತ್ಕಾರ ಆಗುತ್ತೆ, ಆತ್ಮೋದ್ಧಾರ ಆಗುತ್ತೆ ಅಂತ ಹೇಳ್ತಾ, ಸೊ ದ್ಯಾಟ್ ಇದು ನಿರ್ವಾಣ ಶತಕಮದ ಮೀನಿಂಗು. ನಿಯಮಿತವಾಗಿ ನೀವು ಇದನ್ನು ಫಸ್ಟು ನೀವು ಮಾಡಬೇಕು ಅನ್ನೋದಾದರೆ, ಇದನ್ನು ನೀವು ಪ್ರತಿನಿತ್ಯ ಹೇಳ್ಕೊಂಡು ಬಂದರೆ, ಅಂದರೆ ನಿಯಮಿತವಾಗಿ ಇದನ್ನು ನೀವು ಮಾಡ್ತಾ ಬಂದರೆ ನಿಮಗೆ ಖಂಡಿತ ಆತ್ಮ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಕಾರಣ ಶರೀರ, ಸೂಕ್ಷ್ಮ ಶರೀರಗಳಲ್ಲಿ ಜಾಗೃತಿ ಆಗುತ್ತೆ. ಸೊ ದ್ಯಾಟ್ ನಿಮಗೆ ಕರ್ಮಗಳು ಕಳೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಬಟ್ ನಿಯಮಿತವಾಗಿ ನೀವು ಮಾಡಬೇಕು ಅಂದರೆ ಅದು ಗುರುಮುಖಿನ ನೀವು ಕಲಿಬೇಕು. ಈಗ ಅಂಥ ಗುರುಗಳು ಸಿಗೋದು ಕಷ್ಟ, ಬಟ್ ಖಂಡಿತ ಸಿಗ್ತಾರೆ. ನೀವು ಕಾನ್ಫಿಡೆಂಟಾಗಿ ಪ್ರಾರ್ಥನೆ ಮಾಡಿ ಗುರುವನ್ನು ಅರಸ್ತಾ ಹೊರಟಾಗ ಎಲ್ಲ ಭವಬಂಧನಗಳ ಮೇಲಿರೋ ಆಸೆನ ಬಿಟ್ಟು ಗುರು ಬೇಕು, ಸದ್ಗುರು ಬೇಕು ಅಂತ ಹೊರಟಾಗ ಆ ಗುರುಗಳೇ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಖಂಡಿತವಾಗ್ಲೂ ಬೋಧನೆ ಮಾಡಲಿಕ್ಕೆ. ಇದು ನನ್ನ ಸ್ವಂತ ಅನುಭವ ಕೂಡ. ಆ್ಯಂಡ್ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಸಮರ್ಥ ಸದ್ಗುರು ಮಹಾರಾಜರಿರ್ಬೋದು, ದತ್ತಾತ್ರೇಯರಿರ್ಬೋದು, ಶ್ರೀಪಾದ ಶ್ರೀ ವಲ್ಲಭರಿರ್ಬೋದು, ಸಾಕಷ್ಟು ಇದ್ದಾರೆ, ಗೋರಕ್ಷನಾಥರಿರ್ಬೋದು. ನೀವು ತಗೊಳ್ಳಿ, ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಗುರುಗಳು ಅಂತ ಮನಸಾರೆ ಸ್ವೀಕಾರ ಮಾಡಿಕೊಂಡು ಫಸ್ಟು ಅವರು ಮೆಡಿಟೇಷನ್ ಮಾಡಿ, ಅವರು ಧ್ಯಾನ ಮಾಡಿ, ಅವ್ರಿಗೆ ಆಶೀರ್ವಾದ ತಗೊಂಡು ಆಫ್ಟರ್ ಸಮ್ ಟೈಮ್ ನೀವು ಇದನ್ನು ಮಾಡಬಹುದು. ಇದು ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಆಗಿತ್ತು. ಐ ಹೋಪ್ ನಿಮಗಿದು ತುಂಬ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಪ್ಲೋಡ್ ಮಾಡೋಂತಹ ಪ್ರತಿ ಇಂಪಾರ್ಟೆಂಟ್ ರಿಲೇಟೆಡ್ ಸ್ಪಿರಿಚುವಲ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ, ಸೊ ಸಿಗೋಣ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋ
ವಿಡಿಯೋದಲ್ಲಿ. ಆ್ಯಂಡ್ ಹಾಂ, ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.